ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಪ್ಟೆಂಬರ್ 1, 2025 ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ಈ ಒಂದು ತರಗತಿಗಳಲ್ಲಿ ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟಾಗಿ ಇವತ್ತಿನ ಒಂದು ಪ್ರಚಲಿತ ಘಟನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಪ್ರತಿದಿನ ಪ್ರಚಲಿತ ಘಟನೆಗಳು ಬೇಕಾದಲ್ಲಿ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ತರಗತಿಗಳನ್ನು ನೀವು ಫ್ರೀಯಾಗಿ ನೋಡ್ಕೊಳ್ತಾ ಹೋಗ್ಬೋದು. ಅದೇ ರೀತಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಈಗಾಗಲೇ ತರಗತಿಗಳು ಶುರುವಾಗಿದ್ದಾವೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ಕೂಡ ನೀವು ನೋಡ್ಕೊಳ್ತಾ ಹೋಗ್ಬೋದು. ಮೊದಲನೇದಾಗಿ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಭಾರತೀಯ ತೇಜಸ್ ಯುದ್ಧ ವಿಮಾನವನ್ನು ಯಾವ ಸಂಸ್ಥೆ ಇಲ್ಲಿ ಅಭಿವೃದ್ಧಿಪಡಿಸಿದೆ? ಭಾರತೀಯ ತೇಜಸ್ ಎಂಬತಕ್ಕಂಥ ಒಂದು ಯುದ್ಧ ವಿಮಾನವನ್ನು ಯಾವ ಸಂಸ್ಥೆ ಇಲ್ಲಿ ಅಭಿವೃದ್ಧಿಪಡಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇಲ್ಲಿ ನೋಡಿ ಯಾಕಪ್ಪ ನ್ಯೂಸಲ್ಲಿದೆ ಅಂತ ಅಂದರೆ, ಎರಡು ನ್ಯೂಸ್ ಪೇಪರ್ನಲ್ಲಿ ಎರಡು ಮಾಹಿತಿಗಳಿದ್ದಾವೆ. ಸೆಪ್ಟೆಂಬರ್ ಅಂತ್ಯಕ್ಕೆ ವಾಯುಪಡೆಗೆ 2 ತೇಜಸ್ ಅಂತ. ಈ ಒಂದು 2 ತೇಜಸ್ ಯುದ್ಧ ವಿಮಾನವನ್ನು ಸೆಪ್ಟೆಂಬರ್ ತಿಂಗಳ ಒಂದು ಕೊನೆಯಲ್ಲಿ ಈ ಒಂದು 2 ತೇಜಸ್ ಯುದ್ಧ ವಿಮಾನ ನಮ್ಮ ಒಂದು ಇಂಡಿಯನ್ ಏರ್ ಫೋರ್ಸ್ಗೆ ಬಂದು ಸೇರ್ತದೆ. ಅದಕ್ಕಾಗಿ ಇದು ನ್ಯೂಸಲ್ಲಿದೆ. ಅದಕ್ಕಾಗಿ ಪ್ರಶ್ನೆಗಳು ಡೈರೆಕ್ಟಾಗಿ ಬರ್ಬೋದು. ಅದಕ್ಕಾಗಿ ಇಲ್ಲೇ ನಾನು ಭಾರತೀಯ ತೇಜಸ್ ಎಂಬತಕ್ಕಂಥ ಒಂದು ಯುದ್ಧ ವಿಮಾನ ಯಾವ ಸಂಸ್ಥೆ ಅಭಿವೃದ್ಧಿಯಲ್ಲಿ ಪಡಿಸಿದೆ ಅಂತ ಇಲ್ಲಿ ಪ್ರಶ್ನೆ ಬಂದಿದೆ. ಓಕೆನಾ? HAL, DRDO, ISRO ಮತ್ತು CSIR ಎಂಬತಕ್ಕಂಥ 4 ಒಂದು ಸಂಸ್ಥೆಗಳು ಇಲ್ಲಿ ಕೊಟ್ಟಿದ್ದೇನೆ. ಯಾವ ಒಂದು ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ ತರಗತಿಗಳಲ್ಲಿ ನಿಮಗಾಗಿ ಆಲ್ರೆಡಿ ಕರೆಂಟ್ ಅಫೇರ್ಸ್ನಲ್ಲಿ ಕವರ್ ಆಗಿರುತ್ತೆ, ಅಲ್ಲಿ ನಿಮಗೆ ಗೊತ್ತಾಗ್ತದೆ. ಓಕೆ, ಇವತ್ತಿನ ಒಂದು ಮೊದಲನೇ ಒಂದು ಮಾಹಿತಿ ಏನಪ್ಪ ಅಂತ ಅಂದರೆ, ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಮ್ಮ ಒಂದು ಅಭ್ಯರ್ಥಿಗಳು ಅಥವಾ ಸ್ಪರ್ಧಾ ಮಿತ್ರರು ಏನಪ್ಪ ಮಾಡ್ತಿದ್ದಾರೆ ಅಂತ ಅಂದರೆ, ಇಲ್ಲಿ UPSC ಅಥವಾ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಇಲ್ಲಿ ಪ್ರಿಪರೇಷನ್ನ ನಡೆಸ್ತಾ ಇರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಅಥವಾ ಸ್ಪರ್ಧಾ ಮಿತ್ರರು ಏನಿರ್ತಾರೆ ಅವರಿಗೆ ಏನು ಪ್ರಿಲಿಮ್ಸ್ ಎಕ್ಸಾಮ್ ಬರೆದು ಮೇನ್ಸ್ ಎಕ್ಸಾಮ್ ಬರೆದು ನೆಕ್ಸ್ಟ್ ಇಂಟರ್ವ್ಯೂನಲ್ಲಿ ಫೇಲ್ ಆಗಿ ವಾಪಸ್ ಬಂದಿರತಕ್ಕಂಥ ಒಂದು ಅಭ್ಯರ್ಥಿಗಳು ಅವರೇನು ಕಡಿಮೆ ಇರೋದಿಲ್ಲ. ಯಾಕೆ ಅಂತ ಹೆವಿ ನಾಲೆಡ್ಜಬಲ್ ಪರ್ಸನ್ಸ್ ಅಥವಾ ತುಂಬ ಗೊತ್ತಿರ್ತಕ್ಕಂಥ ಒಂದು ಯುವಕರು ಅಥವಾ ಯುವತಿಯರಲ್ಲಿ ಇರ್ತಾರೆ. ಅದಕ್ಕಾಗಿ ಅವ್ರೇನಪ್ಪ ಮಾಡ್ತಾರೆ ಅಂತ ಅಂದರೆ, ಅವರಿಗೆ ಯಾವುದೇ ಜಾಬ್ ಇರೋದಿಲ್ಲ, ಏನೂ ಕೂಡ ಇರೋದಿಲ್ಲ. ಅದಕ್ಕಾಗಿ ತಕ್ಷಣ ಇನ್ನೂ ಬೇರೆ ಹುದ್ದೆಗಳಿಗಾಗಿ 6 ಅಟೆಂಪ್ಟ್ಸ್ ಆದ ಮೇಲೆ ಬೇರೆ ಹುದ್ದೆಗಳಿಗೆ ಅವರೇನು ಕೂಡ ಪ್ರಿಪರೇಷನ್ ನಡೆಸ್ತಾರೆ. ಆದರೆ ಅಲ್ಲಿ ಕೂಡ ಅವರಿಗೆ ದುಡ್ಡಿನ ಹಣ ಆಗಿರ್ಬೋದು, ಏನೇನೋ ತೊಂದರೆಗಳು ಇರ್ತವೆ. ಆದರೆ 6ರಿಂದ 7 ವರ್ಷ UPSCನಲ್ಲಿ ಸಂಪೂರ್ಣವಾಗಿ ಅವರೊಂದು ಟೈಮನ್ನು ಕಳಿಸಿ ನೆಕ್ಸ್ಟು ಇಲ್ಲಿ ಏನು ಇನ್ನೂ ಕೂಡ ಅವರಿಗೆ ಜಾಬ್ ಸಿಕ್ಕಿರೋದಿಲ್ಲ ಅಂತಾರೆ, ಅವರು ಬೇರೆದಕ್ಕೆ ಓದಬೇಕು ಅಂತ, ಆವಾಗ ಅವರಿಗೆ ಹಣ ಇರೋದಿಲ್ಲ. ಅದಕ್ಕಾಗಿ ನಮ್ಮ ಒಂದು ಕೇಂದ್ರ ಸರ್ಕಾರ ಏನಪ್ಪ ಮಾಡಿದೆ ಅಂತ ಅಂದರೆ, ಪ್ರತಿಭಾ ಸೇತು ಎಂಬತಕ್ಕಂತಹ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ಏನಪ್ಪ ಈ ಒಂದು ಪ್ರತಿಭಾ ಸೇತು ಎಂಬತಕ್ಕಂಥ ಒಂದು ಯೋಜನೆ ಅಂತ ಅಂದರೆ, ಈ ಒಂದು UPSCನಲ್ಲಿ ಇಂಟರ್ವ್ಯೂವರೆಗೆ ಹೋಗಿ ಫೇಲ್ ಆಗಿರ್ತಕ್ಕಂಥ ಒಂದು ಅಥವಾ ಇಂಟರ್ವ್ಯೂವರೆಗೆ ಹೋಗಿ ಶಾರ್ಟ್ ಲಿಸ್ಟ್ ಆಗದೇ ಇರತಕ್ಕಂಥ ಒಂದು ಯುವಕ ಮತ್ತು ಯುವತಿಯರಿಗೆ ಡೈರೆಕ್ಟಾಗಿ ಜಾಬ್ ಆಫರ್ಗಳನ್ನು ಕೊಡೋದಕ್ಕೆ ಪ್ರತಿಭಾ ಸೇತು ಎಂಬತಕ್ಕಂಥ ಒಂದು UPSCಯ ಒಂದು ಹೊಸ ಯೋಜನೆಯನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ನಮಗೆ ಏನಪ್ಪ ಅಂತ ಕೇಳ್ಬೋದು ಅಂತ ಅಂದರೆ, ನಮ್ಮ ಒಂದು ಸ್ಟೇಟ್ PSC ಆಗಿರ್ಬೋದು, ನಮ್ಮ ಒಂದು PSC, PC, ಹಾಗೆ ಇಲ್ಲಿ SD, FD ಈ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿ ಬರುತ್ತೆ ಅಂತಂದರೆ, ಪ್ರತಿಭಾ ಸೇತು ಎಂಬತಕ್ಕಂತಹ ಒಂದು ಯೋಜನೆ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಿ 4 ಹೇಳಿಕೆಗಳನ್ನು ಕೊಟ್ಬಿಡ್ತಾರೆ. ಈ ರೀತಿಯಾಗಿ ಪ್ರಶ್ನೆಗಳು ಬರ್ಬೋದು. ಮತ್ತು ಇಲ್ಲಿ ನೀವು ನೋಡ್ಬೋದು, ಈ ಒಂದು ಪ್ರತಿಭಾ ಸೇತು ಎಂಬತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ ಈಗ ನಮ್ಮ ಒಂದು ಕೇಂದ್ರ ಸರ್ಕಾರದಿಂದ ಆಯೋಜನೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇದರ ಬಗ್ಗೆ ಹೇಳಿದ್ದಾರೆ. ಏನಪ್ಪ ಅಂತ ಅಂದರೆ, ಸಾವಿರಾರು ಅಭ್ಯರ್ಥಿಗಳು ಬಹಳ ಸಮರ್ಥರಿದ್ದರೂ ಕೂಡ UPSC ನಡೆಸ್ತಕ್ಕಂಥ ಒಂದು ಪರೀಕ್ಷೆಗಳಲ್ಲಿ ಅಂತಿಮ ಮೆರಿಟ್ ಲಿಸ್ಟನ್ನು ತಲುಪಲು ಸ್ವಲ್ಪದರಲ್ಲಿ ಮಿಸ್ ಮಾಡ್ಕೊಳ್ತಾರೆ. ಈ ಅಭ್ಯರ್ಥಿಗಳು ಇತರ ಪರೀಕ್ಷೆಗಳಿಗೆ ಹೊಸದಾಗಿ ತಯಾರಿ ನಡೆಸಬೇಕು. ಅದು ಅವರ ಒಂದು ಸಮಯ ಮತ್ತು ಹಣ ಎರಡನ್ನು ಕೂಡ ಖರ್ಚು ಮಾಡುತ್ತೆ. ಅದಕ್ಕಾಗಿ ಈ ಒಂದು ಪ್ರತಿಭಾ ಸೇತು ಎಂಬತಕ್ಕಂಥದ್ದು ಡಿಜಿಟಲ್ ವೇದಿಕೆಯಲ್ಲಿ ರೂಪಿಸಲಾಗಿದೆ. ಇದರ ಪ್ರಕಾರ ಅವರಿಗೆ ಡೈರೆಕ್ಟಾಗಿ 10,000ಕ್ಕೂ ಅಧಿಕ ಒಂದು ಜಾಬ್ ಪ್ರೊಫೈಲ್ಗಳನ್ನು ಇಲ್ಲಿ ಹುಟ್ಟು ಹಾಕ್ತಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ನೆಕ್ಸ್ಟ್ ಇಲ್ಲಿ 2ನೇ ಒಂದು ಆರ್ಟಿಕಲ್ ನೀವು ನೋಡ್ಬೋದು. ಈಗಾಗಲೇ ನಾನು ಹೇಳಿದೆ ತೇಜಸ್ ಎಂಬತಕ್ಕಂಥ ಒಂದು ಯುದ್ಧ ವಿಮಾನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸ್ತಾ ಇದೆ ಅಂತ. ಇಲ್ಲಿ ನೀವು ನೋಡ್ಬೋದು, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇದು ಭಾರತೀಯ ವಾಯುಪಡೆ 2 ತೇಜಸ್ Mark 1A ಎಂಬತಕ್ಕಂಥ ಒಂದು ಯುದ್ಧ ವಿಮಾನಗಳನ್ನು ಇಲ್ಲಿ ಪೂರೈಕೆ ಮಾಡ್ತದೆ. ಇದರ ಬಗ್ಗೆ ರಕ್ಷಣಾ ಯೋಜನೆಗಳಲ್ಲಿ ಪದೇ ವಿಳಂಬ ಆಗ್ತಾ ಇರುವ ಬಗ್ಗೆ ಈ ಹಿಂದೆ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮನ್ಪ್ರೀತ್ ಸಿಂಗ್ ಅವರು ಕಳವಳಿಯಲ್ಲಿ ವ್ಯಕ್ತಪಡಿಸಿದರಲ್ಲಿ ಇಲ್ಲಿ ಇದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವು ಈ ಒಂದು ಟೆಲಿಗ್ರಾಮ್ನ ಜಾಯ್ನ್ ಆದ್ರಿ ಅಂತ ಈ ಒಂದು ಆರ್ಟಿಕಲ್ಸ್ಗಳಲ್ಲೂ ಕೂಡ ಸಿಗ್ತವೆ. ತರಗತಿಗಳನ್ನು ಇಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ. ನೆಕ್ಸ್ಟು ಮುಂದಿನ ಒಂದು ಏನು ಆರ್ಟಿಕಲ್ ನೋಡಿ, ಅಕ್ಟೋಬರ್ನಿಂದ ಸ್ಪೆಷಾಲಿಟಿ ಫರ್ಟಿಲೈಸರ್ ರಫ್ತಿಗೆ ಚೀನಾ ನಿರ್ಬಂಧ ಅಂತ. ಏನಪ್ಪ ಇದು ಅಂತ ಅಂದರೆ, ಅಕ್ಟೋಬರ್ ತಿಂಗಳಿನಿಂದ ಸ್ಪೆಷಾಲಿಟಿ ಫರ್ಟಿಲೈಸರ್ ರಫ್ತಿಗೆ ಚೀನಾ ಮತ್ತೆ ನಿರ್ಬಂಧ ಹೇರ್ತಾ ಇದೆ. ಇದು ಪೂರೈಕೆ ಸವಾಲು ಸೃಷ್ಟಿಸಿದ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಅಂದರೆ ಏನು ಫರ್ಟಿಲೈಸರ್ಸ್ ಏನಿರ್ತವೆ ಅಥವಾ ನಮ್ಮ ಒಂದು ರಸಗೊಬ್ಬರಗಳು ಏನಿರ್ತವೆ ರಫ್ತು ಅಂತ ಅಂದರೆ, ಅವರ ಒಂದು ಚೀನಾ ದೇಶದಲ್ಲಿ ಫರ್ಟಿಲೈಸರ್ಸ್ ತಯಾರಿಕೆ ಆಗಿಲ್ಲ ಅಂತ ಅಂದರೆ ಬೇರೆ ದೇಶಗಳಿಂದ ರಫ್ತನ್ನು ಅವರು ಆಮದನ್ನು ಮಾಡ್ಕೊಳ್ತಾರೆ, ನಾವು ರಫ್ತನ್ನು ಮಾಡ್ತೇವೆ.
ನಮ್ಮ ಒಂದು ದೇಶದಲ್ಲಿ ಫರ್ಟಿಲೈಸರ್ ಅಥವಾ ರಸಗೊಬ್ಬರಗಳನ್ನು ತಯಾರಿಕೆ ಮಾಡಿದೆ. ಈ ಒಂದು ರಸಗೊಬ್ಬರದ ಮೇಲೆ ರಫ್ತುಗಳ ಮೇಲೆ ಅವರು ಹೇರಿಕೆ ಹಾಕ್ತಿದ್ದಾರೆ, ಬಂದ್ ಮಾಡ್ತಿದ್ದಾರೆ. ಅದಕ್ಕಾಗಿ ನಮ್ಮ ಒಂದು ಏನು ಹಣ ಇದೆ, ನಮಗೆ ಇನ್ಫ್ಲೇಷನ್ ರೇಟ್ ಅಥವಾ ನಮ್ಮ ಒಂದು ರಫ್ತಿನ ಒಂದು ಹಣ ಇದೆ, ಅದು ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ತ್ರಿಮೂರ್ತಿಗಳ ಶಕ್ತಿ ಪ್ರದರ್ಶನ ದೊಡ್ಡಣ್ಣನಿಗೆ ತಳಮಳ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಇದು ಅಂತಂದರೆ, ಹೊಸ ಜಾಗತಿಕ ಶಕ್ತಿ ಕೇಂದ್ರದ ವಿಕಾಸ ಮಾಡ್ತಿದ್ದಾರೆ. 3 ರಾಷ್ಟ್ರಗಳು ಒಟ್ಟಾರೆ ಟ್ರಂಪ್ ರಂಪಾಟಕ್ಕೆ ಇಲ್ಲಿ ಬ್ರೇಕನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಈಗೆಲ್ಲರಿಗೂ ಕೂಡ ಗೊತ್ತಿದೆ, ಏನು USA ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಏನಿದೆ, ಅದು ನಮ್ಮ ಒಂದು ಬೇರೆ ಬೇರೆ ದೇಶಗಳಿಗೆ ಟರಿಫ್ ಅಥವಾ ಒಂದು ಟ್ಯಾಕ್ಸ್ಗಳನ್ನು ಹೇರ್ತಾ ಇದೆ. 100% ಟ್ಯಾಕ್ಸ್ ಆಗಿರ್ಬೋದು, ಕೆಲವೊಂದು ದೇಶಗಳಿಗೆ 350%ವರೆಗೂ ಟ್ಯಾಕ್ಸನ್ನು ಅವರು ಹೇರಿದ್ದಾರೆ. ಅದಕ್ಕಾಗಿ ಈ 3 ಅಂದರೆ ಚೀನಾ, ಭಾರತ ಮತ್ತು ರಷ್ಯಾ, ಈ 3 ದೇಶಗಳು ಕೂಡಿ ಇಲ್ಲಿ ಏನಪ್ಪ ಅಂತಂದರೆ ಟ್ರಂಪ್ ರಂಪಾಟಕ್ಕೆ ಇಲ್ಲಿ ಬ್ರೇಕ್ ಮಾಡೋದಕ್ಕೆ ಇಲ್ಲಿ ಈ ರೀತಿಯಾಗಿ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೀವು ನೋಡ್ಬೋದು, 3 ದೇಶಗಳ ಬಳಿ ಅಮೆರಿಕಕ್ಕಿಂತ 1127 ಹೆಚ್ಚು ಇಲ್ಲಿ ಅಣುವಸ್ತ್ರಗಳು ಇಲ್ಲಿರ್ತವೆ. ಇವು 3 ಕೂಡ ಏನು ಒಂದಾದವು ಅಂತ ಅಂದರೆ ಅಮೆರಿಕ ದೇಶವನ್ನು ಆರಾಮಾಗಿ ನಾವು ಸೋಲಿಸ್ಬೋದು ಅಂತ ಇಲ್ಲಿ ಅವರು ಇಲ್ಲಿ ಈ ರೀತಿಯಾಗಿ ಒಂದು ಆರ್ಟಿಕಲ್ ಬಂದಿದೆ. ಇದನ್ನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಆದರೂ ಕೂಡ ತೆಗೆದುಕೊಂಡು ಬಂದಿದ್ದೇನೆ. ನಮ್ಮ ಹತ್ರ ಏನೇನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ, ಎಲ್ಲವನ್ನು ಕೂಡ ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿರ್ತೇನೆ. ಇದನ್ನು ಕೂಡ ಟೆಲಿಗ್ರಾಮ್ಗೆ ಶೇರ್ ಮಾಡಿರ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಜಾಯ್ನ್ ಆಗಿ. ನೆಕ್ಸ್ಟು ಮುಂದಿನ ಒಂದು ಆರ್ಟಿಕಲ್ ನೋಡ್ಬೋದು, ಟ್ರಂಪ್ಗೆ ಭಾರತ ಚೀನಾ ಸೆಡ್ಡು ಅಂತ. ಈಗಾಗಲೇ ಏನು ಹೇಳಿದೆ ಅದೇ ಸೇಮ್ ಬಂದಿದೆ. ಅಮೆರಿಕ ಜೊತೆ ಮುನಿಸಿದ ಬೆನ್ನಲ್ಲೇ ಮೋದಿ ಜಿನ್ಪಿಂಗ್ ಭೇಟಿ, ಗಲ್ವಾನ್ ಘರ್ಷಣೆ ನಂತರ ಇಲ್ಲಿ ಮತ್ತೆ ಚಿಗುರಿದ ದ್ವಿಪಕ್ಷೀಯ ಸಂಬಂಧ ಅಂತ. ಅಂದರೆ ಇಲ್ಲಿ ಗಲ್ವಾನ್ ಘರ್ಷಣೆ ನಂತರ ದ್ವಿಪಕ್ಷೀಯ ಸಂಬಂಧ ಇದುವರೆಗೂ ಕೂಡ ಯಾವುದೇ ಆದಂಥ ಒಂದು ಹಂತದಲ್ಲಿ ಇರಲಿಲ್ಲ. ಈಗ ತಕ್ಷಣ ಇಲ್ಲಿ ಮತ್ತೆ ಚಿಗುರಿರ್ತಕ್ಕಂಥ ಒಂದು ಇದು ಇದೆ. ಭೇಟಿ ಯಾಕಪ್ಪ ಆಯಿತು ಅಂತಂದರೆ, ಹಲವು ವರ್ಷಗಳ ನಂತರ ಭಾರತ ಚೀನಾ ಸಂಬಂಧದಲ್ಲಿ ಸಕಾರಾತ್ಮಕ ಇಲ್ಲಿ ಆರಂಭ ಮತ್ತೆ ಆಗ್ತಾಯಿದೆ. ದ್ವಿಪಕ್ಷೀಯ ಸಂಬಂಧಗಳನ್ನು ಗಟ್ಟಿಗೊಳಿಸಲು, ಜಾಗತಿಕ ಸವಾಲುಗಳನ್ನು ಎದುರಿಸಲು ಒಟ್ಟಾರೆ ಕೆಲಸ ಮಾಡ್ತಕ್ಕಂಥ ಒಂದು ಗುರಿ ಇದೆ. ಜಾಗತಿಕ ಶಾಂತಿ, ಆರ್ಥಿಕ ಸ್ಥಿರತೆಗೆ ಕೊಡುಗೆ, ಅಮೆರಿಕ ತೆರಿಗೆ ಬೆದರಿಕೆ ವಿರುದ್ಧ ಒಗ್ಗಟ್ಟು ಪ್ರದರ್ಶನ ಮಾಡಿದ ಉಭಯ ದೇಶಗಳು. ಏಷ್ಯಾ ಭಾಗದಲ್ಲಿ ಅಮೆರಿಕ ಪ್ರಭಾವ ತಗ್ಗುವ ಸಾಧ್ಯತೆ. ಹಾಗೆ ಇಲ್ಲಿ ಅಮೆರಿಕದ ವೈರಿ ಎಂದೇ ಹೇಳಲಾಗಿರ್ತಕ್ಕಂಥ ಒಂದು ಚೀನಾ ದೇಶದ ಸ್ನೇಹದಿಂದ ಟ್ರಂಪ್ಗೆ ಇಲ್ಲಿ ಹಿನ್ನಡೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಅಮೆರಿಕ ಭಾರತ ನಡುವಿನ ಅಂಚೆ ವ್ಯವಹಾರ ಸ್ಥಗಿತ ಅಂತ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಅಮೆರಿಕ ನಮ್ಮ ಮೇಲೆ ಏನು ಟರಿಫನ್ನು ಹೇರಿರೋ ಕಾರಣದಿಂದಾಗಿ ಅಥವಾ ಸ್ಯಾಂಕ್ಷನ್ಸ್ಗಳನ್ನು ಹೇರಿರೋ ಕಾರಣದಿಂದಾಗಿ ಇವೆಲ್ಲವೂ ಕೂಡ ನಡೀತಿದೆ. ಓಕೆ, ಈ ಒಂದು ಕ್ಲಾಸ್ ನಮಗೆ ಯೂಸ್ಫುಲ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ತರಗತಿಗಳನ್ನು ನೀವು ಫ್ರೀಯಾಗಿ ನೀವು ನೋಡ್ಕೊಳ್ತಾ ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.